Hello students, welcome to Concept Guru YouTube ಚಾನಲ್. ಇವತ್ತು ನಾವು ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿಯ ಫಸ್ಟ್ ಚಾಪ್ಟರ್ನಲ್ಲಿ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಕೆಮಿಕಲ್ ಲಾಗಳ ಬಗ್ಗೆ ತಿಳಿದುಕೊಳ್ಳುವ. ಈ ಫಸ್ಟ್ ಚಾಪ್ಟರ್ನ ಹೆಸರು ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ. ಇದರಲ್ಲಿ ಬರುವಂತಹ ಫಸ್ಟ್ ಲಾ ಯಾವುದಂತ ಹೇಳಿದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇದನ್ನು ಪ್ರಪೋಸ್ ಮಾಡಿದವರು ಫ್ರೆಂಚ್ ಕೆಮಿಸಿಸ್ಟ್ Anton Lavoisier in 1774. This law states that mass is neither created nor destroyed in a chemical reaction. According to the law, as in a chemical reaction, the total mass of the product is equal to the total mass of the reactant. ಅಂದರೆ ಇದನ್ನು ಸಿಂಪಲ್ ಆಗಿ ಹೇಳುವುದಾದ್ರೆ ಪ್ರಾಡಕ್ಟ್ನ ಮಾಸ್ ಯಾವಾಗಲೂ ರಿಯಾಕ್ಟೆಂಟ್ನ ಮಾಸ್ಗೆ ಈಕ್ವಲ್ ಆಗಿರ್ತದೆ. ಅಂದರೆ ಒಂದು ಎಕ್ಸಾಂಪಲ್ ಕೊಡುವುದಾದ್ರೆ, ದ ಮರ್ಕ್ಯುರಿ ಆಕ್ಸೈಡ್ ಇಸ್ ಹೀಟೆಡ್, ಇಟ್ ಪ್ರೊಡ್ಯೂಸಸ್ ಮರ್ಕ್ಯುರಿ ಆ್ಯಂಡ್ ಆಕ್ಸಿಜನ್. ನಾವೀಗ ಒಂದು ರಿಯಾಕ್ಟೆಂಟ್ ಆಗಿ ಮರ್ಕ್ಯುರಿ ಆಕ್ಸೈಡನ್ನು ತಗೊಂಡು ಅದನ್ನು ಹೀಟ್ ಮಾಡಿದಾಗ ಅದು ಮರ್ಕ್ಯುರಿ ಮತ್ತು ಆಕ್ಸಿಜನ್ ಎರಡು ಪ್ರಾಡಕ್ಟನ್ನು ರಿಲೀಸ್ ಮಾಡ್ತದೆ. ಈಗ ಮರ್ಕ್ಯುರಿಕ್ ಆಕ್ಸೈಡ್ನ ಮಾಸ್ 10 ಗ್ರಾಮ್ ಆದರೆ ಅದರಿಂದ ರಿಲೀಸ್ ಆದ ಎರಡು ಪ್ರಾಡಕ್ಟ್ ಅಂದರೆ ಮರ್ಕ್ಯುರಿಯ ಮಾಸ್ 9.26 ಗ್ರಾಮ್ ಆಗಿರ್ತದೆ ಮತ್ತು ಆಕ್ಸಿಜನ್ನ ಮಾಸ್ 0.74 ಗ್ರಾಮ್ ಆಗಿರ್ತದೆ. ಇದೆರಡನ್ನು ನೀವು ಸಮ್ ಮಾಡಿದಾಗ ಮರ್ಕ್ಯುರಿಕ್ ಆಕ್ಸೈಡ್ನ ಮಾಸ್ ನಿಮಗೆ ಸಿಗ್ತದೆ. ದ ನೆಕ್ಸ್ಟ್ ಲಾ ಇಸ್ ಲಾ ಆಫ್ ಡೆಫಿನೈಟ್ ಪ್ರಪೋರ್ಷನ್. This was proposed by the French chemist Joseph Proust. This states that a chemical compound always contains same element combined in the proportion by mass. ಇದನ್ನು ನಾವು ಸಿಂಪ್ಲಿಸ್ಟ್ ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ನಾವು ಕಾರ್ಬನ್ ಅನ್ನು ಬರ್ನಿಂಗ್ ಮಾಡಿಯೂ ಸಹ ಪಡೆಯಬಹುದು. ಹಾಗೆಯೇ ಲೈಮ್ ಸ್ಟೋನ್ ಅನ್ನು ನಾವು ಹೀಟ್ ಮಾಡೋ ಮುಖಾಂತರವೂ ಸಹ ಪಡೆಯಬಹುದು. ಈ ಎರಡೂ ಮೆಥಡ್ ಅಲ್ಲಿಯೂ ಕೂಡ ಕಾರ್ಬನ್ ಡೈಆಕ್ಸೈಡ್ನ ಮಾಸ್ನ ರೇಷಿಯೋ 3:8 ಆಗಿರ್ತದೆ. ಕಾರ್ಬನ್ ಡೈಆಕ್ಸೈಡ್ 44 ಗ್ರಾಮ್ ನಮಗೆ ಸಿಗುತ್ತಿದ್ರೆ ಅಂತ ಹೇಳಿದ್ರೆ ಕಾರ್ಬನ್ 12 ಗ್ರಾಮ್ ಆಗಿರ್ತದೆ ಮತ್ತು ಅದರಲ್ಲಿ ಆಕ್ಸಿಜನ್ ಮಾಸ್ 32 ಗ್ರಾಮ್ ಆಗಿರ್ತದೆ. ನಾವೀಗ ನೆಕ್ಸ್ಟ್ ಲಾ ಅನ್ನು ನೋಡುವ, ದಟ್ ಈಸ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್. This law is proposed by the John Dalton. It states that when the two elements combine to form more than one compound, the mass of the one element which combine with the fixed mass of the other element bears a simple whole number ratio to another. ಇದನ್ನು ನಾವು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಯಾವಾಗ ಎರಡು ರಿಯಾಕ್ಟೆಂಟ್ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಅನ್ನು ರಿಲೀಸ್ ಮಾಡ್ತದೆಯೋ ಆಗ ನಾವು ಒಂದು ರಿಯಾಕ್ಟೆಂಟ್ನ ಮಾಸ್ ಅನ್ನು ಫಿಕ್ಸ್ ಆಗಿ ತಗೊಂಡ್ರೆ ಇನ್ನೊಂದು ರಿಯಾಕ್ಟೆಂಟ್ನ ಮಾಸ್ನ ರೇಷಿಯೋ ಹೋಲ್ ನಂಬರ್ ಆಗಿರ್ತದೆ. ಒಂದು ಎಕ್ಸಾಂಪಲ್ ನೋಡುವ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಇದೆರಡರೂ ಕೂಡ ಕಾರ್ಬನ್ ಮತ್ತೆ ಆಕ್ಸಿಜನ್ನ ಪ್ರಾಡಕ್ಟ್ ಆಗಿರ್ತದೆ. ಕಾರ್ಬನ್ ನಾವು 12 ಗ್ರಾಮ್ ಕಾರ್ಬನ್ನ ಮಾಸ್ 12 ಗ್ರಾಮ್ ತಗೊಂಡು ಆಕ್ಸಿಜನ್ನ ಮಾಸ್ 16 ಗ್ರಾಮ್ ತಗೊಂಡ್ರೆ ಆಗ ನಮಗೆ ಕಾರ್ಬನ್ ಮೊನಾಕ್ಸೈಡ್ ಸಿಗ್ತದೆ. ಹಾಗೇನೆ ಕಾರ್ಬನ್ ಸೇಮ್ ಫಿಕ್ಸ್ ಆಗಿ 12 ಗ್ರಾಮ್ ತಗೊಂಡು ಆಕ್ಸಿಜನ್ನ ಮಾಸ್ 32 ಗ್ರಾಮ್ ಮಾಡಿದರೆ ಆಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ಸಿಗ್ತದೆ. ಈಗ ನಾವು ಈ ಎರಡು ರಿಯಾಕ್ಷನ್ ಅಲ್ಲಿ ಆಕ್ಸಿಜನ್ 16 ಗ್ರಾಮ್ ಮತ್ತೆ ಆಕ್ಸಿಜನ್ 32 ಗ್ರಾಮ್ ಇದೆರಡರ ರೇಷಿಯೋ ತಗೊಂಡ್ರೆ ಇದು 1:2 ಆಗಿರ್ತದೆ. ಸ್ಟೂಡೆಂಟ್ಸ್, next law we are going to see is Gay-Lussac law of combining volumes. When gases react with each other, they do so in volumes which bear simple whole number ratio to one another and also to the volume of the product, provided all the volumes are measured under similar condition of temperature and pressure. ಈ ಲಾ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಎರಡು ಗ್ಯಾಸಸ್ ರಿಯಾಕ್ಟೆಂಟ್ಗಳು ರಿಯಾಕ್ಟ್ ಆದಾಗ ಅದೊಂದು ಗ್ಯಾಸ್ ರಿಲೇಟೆಡ್ ಪ್ರಾಡಕ್ಟನ್ನು ರಿಲೀಸ್ ಮಾಡ್ತದೆ. ಆ ಎರಡು ಗ್ಯಾಸಸ್ಗಳ ವಾಲ್ಯೂಮ್ ಮತ್ತು ಪ್ರಾಡಕ್ಟ್ನ ವಾಲ್ಯೂಮ್ನ ನೀವು ರೇಷಿಯೋವನ್ನು ನೋಡಿದಾಗ
ಅದು ಒಂದು ಸಿಂಪಲ್ ಹೋಲ್ ನಂಬರ್ ಆಗಿರ್ತದೆ. ಒಂದು ಎಕ್ಸಾಂಪಲಲ್ಲಿ ಹೇಳೋದಾದರೆ, 1 volume of hydrogen reactant is reacted with the 1 volume of chlorine. ಅಂದರೆ ನೀವು 1 ವಾಲ್ಯೂಮ್ ಆಫ್ ಹೈಡ್ರೋಜನ್ ಗ್ಯಾಸ್ ತಗೊಳ್ಳಿ, ನೆಕ್ಸ್ಟು 1 ವಾಲ್ಯೂಮ್ ಆಫ್ ಕ್ಲೋರಿನ್ ಗ್ಯಾಸ್ ಅಂದರೆ ಅದೆರಡು ರಿಯಾಕ್ಟ್ ಆದಾಗ 2 ವಾಲ್ಯೂಮ್ ಆಫ್ ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್ ರಿಲೀಸ್ ಆಗ್ತದೆ. ಸೊ ಇದರ ವಾಲ್ಯೂಮ್ನ ರೇಷಿಯೋ ನೋಡಿದಾಗ 1:1:2 ಆಗಿರ್ತದೆ. ಸೊ ನೆಕ್ಸ್ಟ್ ಲಾ ಇಸ್ ಅವಗಾಡ್ರೋಸ್ ಲಾ. It was proposed by the Avogadro. It states that equal volume of all gases under similar condition of temperature and pressure contain equal number of molecules. ಸೊ ಅವಗಾಡ್ರೋ ಲಾ ಅನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, Volume is directly proportional to number of molecules. ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳುವ. ನೀವು ಒಂದು ಬಲೂನ್ ಹೈಡ್ರೋಜನ್ ಗ್ಯಾಸ್ ತಗೊಳ್ಳಿ, ನೆಕ್ಸ್ಟ್ ಇನ್ನೊಂದು ಬಲೂನ್ ಆಕ್ಸಿಜನ್ ಗ್ಯಾಸ್ ತಗೊಳ್ಳಿ. ಈ ಎರಡು ಬಲೂನ್ನ ವಾಲ್ಯೂಮ್ ಅಂದರೆ ಸೈಜ್ ಸೇಮ್ ಆಗಿರಬೇಕು, ಟೆಂಪರೇಚರ್ ಸೇಮ್ ಆಗಿರಬೇಕು, ಮತ್ತು ಎರಡು ಬಲೂನ್ನ ಪ್ರೆಷರ್ ಸಹ ಸೇಮ್ ಆಗಿರಬೇಕು. ಸೊ ಇಂತಹ ಕಂಡೀಷನ್ನಲ್ಲಿ ಎರಡೂ ಬಲೂನಿನಲ್ಲೂ ಸಹ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರ್ತದೆ. ನೀವು ಈ ವಿಡಿಯೋದಿಂದ ಹೊಸದಾಗಿ ಏನಾದರೂ ಕಲ್ತಿದ್ರಾ ಅಂತ ಹೇಳಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ.